ಪ್ರಧಾನಿ ನರೇಂದ್ರ ಮೋದಿ ಇನ್ನೊಂದು ಅವಧಿಗೆ ಅಧಿಕಾರಕ್ಕೆ ಏರದಂತೆ ತಡೆಯುವ ಎಲ್ಲಾ ದಾರಿಯನ್ನ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಮುಕ್ತವಾಗಿರಿಸಿಕೊಂಡಂತಿದೆ. ನಿಮ್ಮ ಪತ್ನಿಯನ್ನ ಸರಿಯಾಗಿ ನೋಡಿಕೊಳ್ಳುವ ಯೋಗ್ಯತೆ ಇಲ್ಲದ ನೀವು ನನ್ನ ನೆಲದಲ್ಲಿ ನಿಂತು ನನ್ನ ಮೇಲೆ ಟೀಕೆ ಮಾಡುತ್ತಿದ್ದೀರಾ ಎಂದು ಮೋದಿ ವಿರುದ್ಧ ವಾಕ್ಪ್ರಹಾರವನ್ನ ನಡೆಸಿದ್ದ ಸಿಎಂ ನಾಯ್ಡು ಪ್ರಧಾನಿ ವಿರುದ್ಧ ಇನ್ನೊಂದು ದಾಳವನ್ನ ಉರುಳಿಸಲು ಮುಂದಾಗಿದ್ದಾರೆ. ಅದು ಎಂತಹ ಹೊಂದಾಣಿಕೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆಂದರೆ ತೆಲುಗುದೇಶಂ ಪಕ್ಷ ಉದಯಗೊಂಡಾಗಿನಿಂದಲೂ ತಮ್ಮ ಬದ್ಧ ವಿರೋಧಿಗಳ ಜೊತೆಗೆ ಕೈಜೋಡಿಸಲು ನನ್ನದೇನು ಅಭ್ಯಂತರವಿಲ್ಲ ಎಂದಿದ್ದಾರೆ. ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಕೈಜೋಡಿಸಿ ಎಂತಹ ಸಾಹಸವನ್ನ ಮಾಡಿದರೂ ಮುಖಭಂಗವನ್ನ ತಪ್ಪಿಸಿಕೊಳ್ಳಲಾಗದ ನಂತರ ಚಂದ್ರಬಾಬು ನಾಯ್ಡು ಭಾನುವಾರ ಗುಂಟೂರಿನಲ್ಲಿ ನಡೆದ ಪ್ರಧಾನಿ ಮೋದಿ ಸಾರ್ವಜನಿಕ ಸಭೆಗೆ ಸೇರಿದ ಜನಸ್ತೋಮವನ್ನ ಕಂಡು ಇನ್ನಷ್ಟು ಕಸಿವಿಸಿಗೊಂಡಿದ್ದಾರೆಂದು ವ್ಯಾಖ್ಯಾನಿಸಲಾಗುತ್ತಿದೆ. ನಾಯ್ಡು ಚುನಾವಣೋತ್ತರ ಮೈತ್ರಿಯ ಬಗ್ಗೆ ಮಾತನಾಡಿದ್ದು ಹೀಗೆ: ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ಚಂದ್ರಬಾಬು ನಾಯ್ಡು ನವದೆಹಲಿಯಲ್ಲಿ ಸೋಮವಾರ ಉಪವಾಸ ಸತ್ಯಾಗ್ರಹ ಆರಂಭಿಸಿ ರಾತ್ರಿಗೆ ಅಂತ್ಯಗೊಳಿಸಿದ್ದರು. ಮೋದಿ ಸಭೆಯ ಮರುದಿನವೇ ನಾಯ್ಡು ಈ ಉಪವಾಸವನ್ನ ನಡೆಸಿದ್ದರು. ಪ್ರಧಾನಿ ಎನ್ನುವ ಹುದ್ದೆಗೆ ಗೌರವ ನೀಡದೆ ಜೊತೆಗೆ ಮೋದಿಯ ವೈಯಕ್ತಿಕ ಜೀವನದ ಬಗ್ಗೆಯೂ ನಾಯ್ಡು ಮಾತನಾಡಿದ್ದು ವ್ಯಾಪಕ ಟೀಕೆಗೆ ಒಳಗಾಗಿತ್ತು. ಉಪವಾಸ ಸತ್ಯಾಗ್ರಹದ ವೇಳೆ ಚುನಾವಣೋತ್ತರ ಮೈತ್ರಿಗೆ ನಾನು ಸಿದ್ಧನಿದ್ದೇನೆ ಎಂದು ಹೇಳಿದ ನಾಯ್ಡು ಆಂಧ್ರಪ್ರದೇಶದಲ್ಲಿ ತಮ್ಮ ವಿರೋಧಿ ಜಗನ್ ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಜೊತೆಗೂ ಮೈತ್ರಿಗೆ ನೋ ಪ್ರಾಬ್ಲಮ್ ಅಂದಿದ್ದಾರೆ. ನಮ್ಮ ಉದ್ದೇಶ ನರೇಂದ್ರ ಮೋದಿಯನ್ನ ಮತ್ತೆ ಅಧಿಕಾರಕ್ಕೆ ಏರದಂತೆ ತಡೆಯುವುದು ಎಂದು ನಾಯ್ಡು ಹೇಳಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜಗನ್, ತೆಲಂಗಾಣದಲ್ಲಿ ಕೆಸಿಆರ್ ಮೋದಿಗೆ ಪರೋಕ್ಷವಾಗಿ ಬೆಂಬಲವನ್ನ ನೀಡುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಗುಂಟೂರಿನಲ್ಲಿ ನಡೆದ ಮೋದಿಯ ಸಾರ್ವಜನಿಕ ಸಭೆ. ಜಗನ್ ಸಹಕಾರವಿಲ್ಲದೆ ಆ ಮಟ್ಟಿಗೆ ಅಲ್ಲಿ ಜನ ಸೇರುತ್ತಿರಲಿಲ್ಲ. ಇದೆಲ್ಲ ಜಗನ್ ಬೆಂಬಲದಿಂದ ನಡೆದಿದ್ದು ಎಂದು ಚಂದ್ರಬಾಬು ನಾಯ್ಡು ತಿಳಿದಿದ್ದಾರೆ. 3000 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ ನಂತರ ರಾಜ್ಯಪಾಲ ನರಸಿಂಹನ್ ಅವರನ್ನ ಭೇಟಿಯಾಗಿದ್ದ ಜಗನ್ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ನಾಯ್ಡು ವಿರುದ್ಧ ದೂರು ನೀಡಿದ್ದರು. ಇದಕ್ಕೆ ಜಗನ್ ಮೇಲಿರುವ ಎಲ್ಲಾ ಕೇಸುಗಳನ್ನ ಮೋದಿ ಸರ್ಕಾರ ರಕ್ಷಿಸಲು ಹೊರಟಿದೆ ಎಂದು ನಾಯ್ಡು ತಿರುಗೇಟು ನೀಡಿದ್ದರು. ಇದಾದ ಕೇವಲ 24 ಗಂಟೆಗಳ ಅವಧಿಯಲ್ಲಿ ಜಗನ್ ಜೊತೆ ಮೈತ್ರಿ ಮಾಡಿಕೊಂಡರೆ ತಪ್ಪೇನು ಎಂದು ನಾಯ್ಡು ಮಾಧ್ಯಮದವರನ್ನ ಮರುಪ್ರಶ್ನಿಸಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಜಗನ್ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಜನಬೆಂಬಲ ವ್ಯಕ್ತವಾಗುತ್ತಿದೆ. ಕನಿಷ್ಠ 20 ರಿಂದ 22 ಸೀಟಿನಲ್ಲಿ ವೈಎಸ್ಆರ್ ಜಯಗಳಿಸುವ ಸಾಧ್ಯತೆ ಇದೆ. ಅಮಿತ್ ಶಾ ಆಗಲಿ ಜಗನ್ ಆಗಲಿ ಚುನಾವಣಾ ಪೂರ್ವ ಮೈತ್ರಿಯ ಬಗ್ಗೆ ಏನೂ ಗುಟ್ಟನ್ನ ಬಿಟ್ಟುಕೊಡದೆ ಇರುವುದು ನಾಯ್ಡುಗೆ ತಂತ್ರಗಾರಿಕೆ ಹೆಣೆಯಲು ಕಷ್ಟವಾಗುತ್ತಿದೆ ಎನ್ನುವುದು ಸದ್ಯದ ಮಟ್ಟಿನ ಆಂಧ್ರದ ರಾಜಕೀಯ ಲೆಕ್ಕಾಚಾರ.